ಇದರ ಮಧ್ಯೆ ಅಮೆರಿಕ ಇರಾನ್ನ ಹಡಗು ಟೌಸ್ಕಾನ್ ಅಂತ ಹಡಗು ಇದನ್ನು ವಶಪಡಿಸ್ಕೊಂಡಿತ್ತು. ಹಾರ್ಮುಜ್ ಜಲಸಂಧಿಯನ್ನು ದಾಟೋಕೆ ಮುಂದಾಯಿತು ಅನ್ನುವಂಥ ಹಿನ್ನೆಲೆಯಲ್ಲಿ ಅಮೆರಿಕ ಇದನ್ನು ವಶಕ್ಕೆ ಪಡೆದುಕೊಂಡಿದೆ. ಸೊ ಟೌಸ್ಕಾ ಬಿಡುಗಡೆ ಮಾಡೋಕೆ ಅಮೆರಿಕಾಗೆ ಇರಾನ್ ಖಡಕ್ ವಾರ್ನಿಂಗ್ ಕೊಟ್ಟಿದೆ. ಇರಾನ್ ಬಾವುಟವಿದ್ದಂಥ ಹಡಗದು ಇದನ್ನು ಅಮೆರಿಕ ವಶಪಡಿಸ್ಕೊಂಡಿತ್ತು. ಸೊ ಈ ಕೂಡಲೇ ಹಡಗನ್ನು ಹಾಗೂ ಅದರ ಒಳಗಡೆ ಇರುವಂಥ ಸಿಬ್ಬಂದಿಯನ್ನು ರಿಲೀಸ್ ಮಾಡಬೇಕು, ಈ ರೀತಿಯಾಗಿ ಇರಾನ್ನ ವಿದೇಶಾಂಗ ಸಚಿವಾಲಯ ಇದು ವಾರ್ನಿಂಗನ್ನು ಕೊಟ್ಟಿದೆ, ಇದನ್ನು ಖಂಡಿಸಿದೆ. ಅಕಸ್ಮಾತ್ ವಶಪಡಿಸ್ಕೊಂಡಂಥ ಹಡಗನ್ನು ರಿಲೀಸ್ ಮಾಡಿಲ್ಲ ಅಂತಾದರೆ ಅದರ ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಅನ್ನುವಂಥ ಖಡಕ್ ಸಂದೇಶವನ್ನು ಈಗ ಇರಾನ್ ಅಮೆರಿಕಾಗೆ ಪಾಸ್ ಮಾಡಿದೆ. ಸೊ ಈ ಎಲ್ಲ ಡೆವಲಪ್ಮೆಂಟ್ಗಳ ಮಧ್ಯೆ ಇರಾನ್ನ ಟೌಸ್ಕಾನ್ ಅಂತ ಹಡಗನ್ನು ಅಮೆರಿಕ ವಶಪಡಿಸ್ಕೊಂಡಿತ್ತು. ಅಮೆರಿಕ ಕೊಡ್ತಿರುವಂಥದ್ದು ಎರಡು ರೀಸನ್ ಏನು ಅಂತಂದರೆ, ಒಂದು, ನಮ್ಮ ನಿರ್ಬಂಧ ಏನು ವಿಧಿಸಿದ್ದೀವಿ ಅದನ್ನು ಮೀರಿ ಹಾರ್ಮೋಸನ್ನು ದಾಟಲಿಕ್ಕೆ ಈ ನೌಕೆ ಪ್ರಯತ್ನ ಪಡ್ತು ಅಥವಾ ಈ ಹಡಗು ಪ್ರಯತ್ನ ಪಡ್ತು ಅನ್ನುವಂಥದ್ದು. ಎರಡನೇದು, ಚೈನಾದಿಂದ ಬಂದಿರುವಂಥ ರಾ ಮೆಟೀರಿಯಲ್ಸನ್ನು ಬಳಸ್ಕೊಂಡು ಬಾಂಬ್ಗಳನ್ನು ಮಿಸೈಲ್ಗಳನ್ನು ತಯಾರು ಮಾಡಲಿಕ್ಕೆ ಇರಾನ್ ಮುಂದಾಗಿತ್ತು. ಆ ರಾ ಮೆಟೀರಿಯಲ್ಸ್ ಈ ಹಡಗಿನಲ್ಲಿತ್ತು, ಹೀಗಾಗಿ ಇದನ್ನು ವಶಪಡಿಸ್ಕೊಂಡಿದ್ದೀವಿ ಅನ್ನುವಂಥದ್ದು ಅಮೆರಿಕಾದ ಒಂದು ವಾದ. ಇರಾನ್ ಹೇಳ್ತಿರುವಂಥದ್ದು, ನಮ್ಮ ದೇಶದ ಹಡಗನ್ನು ನೀವು ಹೆಂಗೆ ಮುಟ್ಟಿದ್ರಿ, ಹೆಂಗೆ ವಶಪಡಿಸ್ಕೊಂಡ್ರಿ, ತತ್ಕ್ಷಣ ರಿಲೀಸ್ ಮಾಡಬೇಕು. ರಿಲೀಸ್ ಮಾಡಿಲ್ಲ ಅಂತಂದರೆ ನಾವು ಸರಿಯಾಗಿ ಪ್ರತೀಕಾರವನ್ನು ತೀರಿಸ್ಕೊಳ್ತೀವಿ, ಯಾವ ರೀತಿಯಾಗಿ ತಿರುಗೇಟು ಕೊಡಬೇಕೋ ತಕ್ಕ ತಿರುಗೇಟನ್ನು ನಾವು ಕೊಟ್ಟೇ ಕೊಡ್ತೀವಿ, ತಕ್ಕ ಶಾಸ್ತಿಯನ್ನು ಮಾಡೇ ಮಾಡ್ತೀವಿ ಅಂತ. ಸೊ ಯುದ್ಧದ ಮಧ್ಯೆ ಈ ತಿಕ್ಕಾಟ ಕೂಡ ಶುರುವಾಗಿದೆ ಎರಡೂ ದೇಶಗಳ ಮಧ್ಯದಲ್ಲಿ. ಒಂದು ಕಡೆ ಯುದ್ಧ, ಶಾಂತಿ ಮಾತುಕತೆ, ಹಾರ್ಮುಜ್ ಜಲಸಂಧಿ ಬಂದು ನಿರ್ಬಂಧ ಇದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಮಗದೊಂದು ಕಡೆಯಲ್ಲಿ ಅಮೆರಿಕ ಮಾಡಿದಂಥ ಬಹುಶಃ ಇಂಥ ಸಂದರ್ಭದಲ್ಲಿ ಇದನ್ನು ಎಡವಟ್ಟು ಅಂತಾನೆ ಕರಿಬಹುದು. ಈ ಎಡವಟ್ಟನ್ನು ಅಮೆರಿಕ ಯಾವ ರೀತಿಯಾಗಿ ಸರಿಪಡಿಸ್ಕೊಳ್ಳುತ್ತೆ ಅಥವಾ ಈ ಎಡವಟ್ಟಿನಿಂದ ಯಾವ ರೀತಿಯಾದಂಥ ಬೆಲೆಯನ್ನು ತೆರಬೇಕಾಗುತ್ತೆ ಕಾದು ನೋಡಬೇಕು. ಯಾಕಂದರೆ ಒಂದು ಹಡಗು, ಇರಾನ್ನ ಹಡಗನ್ನು ಅಮೆರಿಕ ವಶಪಡಿಸ್ಕೊಂಡಿದೆ. ಆ ಒಂದು ಹಡಗು ಬಹುಶಃ ಮುಂದಿನ ದಿನಗಳಲ್ಲಿ ಅಥವಾ ನಾಳೆ ನಾಡಿದ್ರಲ್ಲೇ ಆ ಇಡೀ ದಿಕ್ಕನ್ನೇ ಬದಲಾಯಿಸುವಂಥ ಸಾಧ್ಯತೆ ಇದೆ. ಆ ಒಂದು ಹಡಗಿಗಾಗಿ ಈಗ ಇರಾನ್ ಪಟ್ಟು ಹಿಡ್ಕೊಂಡು ಕೂತಿದೆ. ನಮ್ಮ ದೇಶದ ಹಡಗನ್ನು ಹಾಗೂ ಅದರಲ್ಲಿದ್ದಂಥ ಸಿಬ್ಬಂದಿಯನ್ನು ತತ್ಕ್ಷಣ ಅಮೆರಿಕ ರಿಲೀಸ್ ಮಾಡಬೇಕು, ಇಲ್ಲ ಅಂತಂದರೆ ಅದರ ಪರಿಣಾಮವನ್ನು ಅಮೆರಿಕ ತೀವ್ರ ರೀತಿಯಲ್ಲಿ ಎದುರಿಸಬೇಕಾಗತ್ತೆ ಅನ್ನುವಂಥ ವಾರ್ನಿಂಗನ್ನು ಈಗ ಇರಾನ್ ಕೊಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.